ಬಿರು ಬೇಸಿಗೆ, ಅದನ್ನು ತಡೆಯಲಾರದ ಸೆಕೆ. ಒಂದು ದಿನ ಬೆಳಿಗ್ಗೆ ಕೃಷ್ಣನನ್ನು ಕುರಿತು ಅರ್ಜುನನು, ತುಂಬ ಸೆಕೆ, ಹಾಗಾಗಿ ಹತ್ತಿರದ ಯಮುನಾ ತೀರಕ್ಕೆ ಹೋಗಿ ಸಂಜೆಯವರೆಗೂ ವಿಹರಿಸಿ ಬರೋಣ ಎಂದು ಕರೆದನು. ಇಬ್ಬರು ಯುಧಿಷ್ಠಿರನ ಅಪ್ಪಣೆ ಪಡೆದು ಯಮುನಾ ತೀರಕ್ಕೆ ಹೊರಟರು. ಅಲ್ಲಿ ಖಾಂಡವ ಎಂಬ ದೊಡ್ಡ ಕಾಡು, ಸೂರ್ಯರಶ್ಮಿಯೂ ಒಳಗೆ ಹೋಗದಂತೆ ದಟ್ಟ ಅರಣ್ಯ, ನೂರಾರು ಜಾತಿಯ ಅರಣ್ಯ ಮಹಾವೃಕ್ಷಗಳು, ಪ್ರಾಣಿ ಪಕ್ಷಿಗಳು ಅಲ್ಲಿ ವಾಸವಾಗಿದ್ದವು. ಅದು ನಾಗರಾಜನಾದ ತಕ್ಷಕನ ನಿವಾಸ ಸ್ಥಾನ. ಆ ಅರಣ್ಯವನ್ನು ಪ್ರವೇಶಿಸುವುದಕ್ಕೆ ಯಾರಿಗಾದರೂ ಭಯವಾಗುತ್ತಿತ್ತು. ಇವರಿಬ್ಬರು ಅರಣ್ಯ ಮಧ್ಯದಲ್ಲಿ ಹರಿಯುತ್ತಿದ್ದ ಯಮುನೆಯ ತೀರದಲ್ಲಿ ಬಂದು ತಂಗಿದರು. ತಣ್ಣನೆಯ ವಿಹಾರವು ಕೃಷ್ಣನಿಗೆ ತನ್ನ ಬಾಲ್ಯಕಾಲದ ನೆನಪು ತಂದುಕೊಟ್ಟಿತು. ಗೋಪಾಲಕ ನಂದ, ಯಶೋದೆಯು, ರಾಧೆ ಎಲ್ಲರೂ ನೆನಪಿಗೆ ಬಂದರು. ಅಕ್ರೂರನು ಗೋಕುಲಕ್ಕೆ ಬಂದು ತನ್ನನ್ನೂ ಬಲರಾಮನನ್ನೂ ಕರೆದೊಯ್ದದ್ದು, ರಾಧೆಗೆ ವಿದಾಯ ಹೇಳಿದ್ದು ಎಲ್ಲ ನೆನಪಾಯಿತು. ಮಠಮಠ ಮಧ್ಯಾಹ್ನ ಸೂರ್ಯನೂ ಮೇಲೆ ಬಂದಿದ್ದನು. ಸುಭದ್ರೆ, ಸತ್ಯಭಾಮೆ ಡೇರೆಗಳಲ್ಲಿ ವಿಶ್ರಮಿಸುತ್ತಿದ್ದರು. ಕೃಷ್ಣಾರ್ಜುನರು ಯಮುನಾ ದಡದಲ್ಲಿ ಹೊರಟರು. ಹಾಗೆ ಮರವೊಂದರ ಮೇಲೆ ಕುಳಿತು ವಿಶ್ರಮಿಸತೊಡಗಿದರು. ಅಷ್ಟರಲ್ಲಿ ಕರಗಿದ್ದ ಚಿನ್ನದಂತಹ ಮೈಕಾಂತಿಯುಳ್ಳ ಬ್ರಾಹ್ಮಣನು ಬೆಳಿಗ್ಗೆಯ ಸೂರ್ಯನಂತೆ ಕಾಣುವ ರೀತಿಯಲ್ಲಿ ಅಲ್ಲಿಗೆ ಬಂದನು. ಕೃಷ್ಣಾರ್ಜುನರು ಕೆಳಗಿಳಿದು ಬ್ರಾಹ್ಮಣನಿಗೆ ನಮಸ್ಕಾರ ಮಾಡಿದರು. ಆ ಬ್ರಾಹ್ಮಣನು, ನಾನು ಹಸಿದಿದ್ದೇನೆ, ನನ್ನ ಕ್ಷುದ್ಬಾಧೆಯನ್ನು ತಣಿಸಬೇಕು ಎಂದು ಬೇಡಿಕೊಂಡನು. ನೀವು ವಿಪ್ರೋತ್ತಮರು, ನಿಮಗೆ ಏನು ಅಡಿಗೆ ಮಾಡಿ ಬಡಿಸಬೇಕು ಎಂದು ಕೇಳಲು ಬ್ರಾಹ್ಮಣ, ನನಗೆ ಸಾಧಾರಣ ಆಹಾರದಿಂದ ತೃಪ್ತಿ ಆಗಲಾರದು. ನಾನು ಅಗ್ನಿ, ನೀವು ಬರುವುದನ್ನೇ ಕಾಯುತ್ತಿದ್ದೆ. ನನ್ನ ಕನಸು ನನಸಾಗಬೇಕಾದರೆ ನಿಮ್ಮಿಂದಲೇ ಅಂತ ನನಗೆ ಗೊತ್ತು. ಈ ಖಾಂಡವ ವನವನ್ನು ದಹಿಸಬೇಕೆಂಬುದು ನನ್ನ ಅಪೇಕ್ಷೆ. ಇದು ಇಂದ್ರನ ಗೆಳೆಯ ತಕ್ಷಕನಿರುವ ಸ್ಥಳ. ನಾನು ಯಾವಾಗ ಇದನ್ನು ಭಕ್ಷಿಸ ಹೊರಟರೂ ಇಂದ್ರನು ಮಳೆಗರೆಯುತ್ತಾನೆ. ನೀವು ನಿಮ್ಮ ಶಸ್ತ್ರಜಾಲದಿಂದ ಮಳೆಯನ್ನು ತಡೆದು ವನವನ್ನು ದಹಿಸಲು ನನಗೆ ನೆರವಾಗಬೇಕೆಂಬುದೇ ನನ್ನ ಕೋರಿಕೆ ಎಂದನು. ಕೃಷ್ಣಾರ್ಜುನರಿಗೆ ಆಶ್ಚರ್ಯವಾದರೂ ಆ ಸಾಹಸಕ್ಕೆ ಮುಂದಾದರು. ಅರ್ಜುನ, ನಮ್ಮಲ್ಲಿ ದಿವ್ಯಾಸ್ತ್ರಗಳು ಇರುವುದೇನೂ ನಿಜ, ಆದರೆ ನಿನ್ನ ಕೋರಿಕೆ ಸಲ್ಲಿಸಲು ಅನುಗುಣವಾಗುವಂತೆ ಎಡೆಬಿಡದೆ ಬಾಣಗಳನ್ನು ಹೊರಚೆಲ್ಲುವಂತಹ ದಿವ್ಯ ಧನುಸ್ಸೊಂದು ಬೇಕು. ಅಲ್ಲದೆ ಈ ಕಾರ್ಯಭಾರವನ್ನು ನಿರ್ವಹಿಸಲು ಅನುವಾಗುವಂತೆ ದಿವ್ಯಾಶ್ವ ಹೂಡಿದ ದಿವ್ಯ ರಥವೂ ಅಗತ್ಯ. ನೀವು ಇವುಗಳನ್ನು ಕೊಟ್ಟರೆ ನಿಮ್ಮ ಕೆಲಸ ಆಯಿತೆಂದು ತಿಳಿಯಿರಿ. ಅಗ್ನಿಗೆ ಸಂತೋಷವಾಯಿತು. ಅವನು ವರುಣನನ್ನು ಕರೆದು, ನಿನ್ನಲ್ಲಿರುವ ಗಾಂಡೀವ ಧನುಸ್ಸನ್ನು, ಅಕ್ಷಯ ತೂಣೀರಗಳನ್ನು, ಮಹಾವೇಗದ ದಿವ್ಯ ಶ್ವೇತಾಶ್ವಗಳನ್ನು ಹೂಡಿದ ಕಪಿಧ್ವಜವುಳ್ಳ ರಥವನ್ನು ಅರ್ಜುನನಿಗೆ ಕೊಡು ಎಂದು ಹೇಳಿದನು. ವರುಣನು ಹಾಗೆಯೇ ಎಲ್ಲವನ್ನೂ ಕೊಟ್ಟನು. ಮನೋವೇಗದಿಂದ ಚಲಿಸಬಲ್ಲ ಆ ರಥವು ಹಿಂದೆ ದೇವಾಸುರ ಯುದ್ಧದಲ್ಲಿ ಜಯವನ್ನು ತಂದುಕೊಟ್ಟಿತ್ತು. ಅರ್ಜುನನಿಗೆ ಬಹಳ ಸಂತೋಷವಾಯಿತು. ಅರ್ಜುನ ರಥಕ್ಕೆ ಪ್ರದಕ್ಷಿಣೆ ಮಾಡಿ ಗಾಂಡೀವಕ್ಕೆ ನಮಸ್ಕರಿಸಿ ಅದನ್ನು ಅಕ್ಷಯ ತೂಣೀರಗಳನ್ನು ಧರಿಸಿದನು. ಗಾಂಡೀವವನ್ನು ಹೆದೆಯೇರಿಸಿ ಮಿಡಿದನು. ಅದರ ಠೇಂಕಾರವು ಅವನ ಹೃದಯವನ್ನು ಸೂರೆಗೊಂಡಿತು. ಅಗ್ನಿಯು ಕೃಷ್ಣನಿಗೂ ಸುದರ್ಶನನೆಂಬ ಚಕ್ರಾಯುಧವನ್ನು, ಕೌಮೋದಕಿ ಎಂಬ ಗದೆಯನ್ನು ಕೊಟ್ಟನು. ಇಬ್ಬರೂ ಸಂತೋಷದಿಂದ ಇಂದ್ರನನ್ನು ಹೆದರಿಸುವುದಕ್ಕಾಗಿ ಸಜ್ಜಾಗಿ ನಿಂತರು. ಖಾಂಡವವನ ಉರಿಯತೊಡಗಿತು. ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ.